ಈ ಭಾವಿಗೆ ನಾವು ಪಂತರ ಭಾವಿ ಅಂತ ಅವರು ಕರೆದ್ರು. ಪಂತರ ಭಾವಿ ಇಲ್ಲಿ ಆ ಪಂತರ ಭಾವಿ ಒಳಗೆ ಒಂದು ಭಾಳ ವಿಶಿಷ್ಟವಾದಂಥ ಒಂದು ಭಾವಿ ಇದು. ಮಾಣಿಕ್ ಪ್ರಭು ಗುರುಗಳ ಒಂದು ಪಾದುಕೆಗಳಿರುವಂತಹ ನಮಸ್ಕಾರ ವೀಕ್ಷಕರೇ, ನಾವೀಗ ನಿಂತಿರುವಂಥ ಒಂದು ಜಾಗ ಈ ದಿವಟಗೇರಿಯ ಪಕ್ಕದಲ್ಲಿರುವಂತಹ ಈ ಸರ್ದೇಶ್ ಪಾಂಡೆ ನಗರದ ಒಂದು ಬಡಾವಣೆಯ ಅಂತರಾಳದಲ್ಲಿ ನಿಂತಿದ್ದೇವೆ. ಇಲ್ಲೇ ಈ ಒಂದು ಬಡಾವಣೆಯ ಬದಿಯಲ್ಲಿನೇ ನಗರದ ಪ್ರತಿಷ್ಠಿತ ಶ್ರೀ ರುಕ್ಮಾಂಗದ ಶಿಕ್ಷಣ ಸಂಸ್ಥೆಯ ರುಕ್ಮಾಂಗದ ಹೈಸ್ಕೂಲಿನ ಒಂದು ಭವ್ಯವಾದಂತಹ ಕ್ರೀಡಾಂಗಣವಿದೆ. ಈಗ ನಾವು ಈಗ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಂತಂದರೆ, ಶ್ರೀ ರುಕ್ಮಾಂಗದರು ತಮ್ಮ ಶಿಷ್ಯವೃಂದದೊಂದಿಗೆ ಅನುಷ್ಠಾನ ಮಾಡಿರುವಂತಹ ಮತ್ತು ಸ್ಥಾಪನೆ ಮಾಡಿರುವಂತಹ ಈ ಒಂದು ಭಾವಿ, ಈ ಭಾವಿಗೆ ನಾವು ಪಂತರ ಭಾವಿ ಅಂತ ಅವರು ಕರೆದ್ರು. ಪಂತರ ಭಾವಿ ಇಲ್ಲಿ ಆ ಪಂತರ ಭಾವಿ ಒಳಗೆ ಒಂದು ಭಾಳ ವಿಶಿಷ್ಟವಾದಂಥ ಒಂದು ಭಾವಿ ಇದು. ಅಲ್ಲಿ ಶ್ರೀ ರುಕ್ಮಾಂಗದರು ಅಲ್ಲಿ ಕುಳಿತು ಜಪ ತಪ ಅನುಷ್ಠಾನಾದಿಗಳನ್ನು ಮಾಡ್ತಿದ್ರು ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ. ಇವಾಗ ನಾವು ಈ ಆ ಭಾವಿಯ ಹತ್ತಿರ ಹೋಗೋಣ. ಈ ಪಂತರ ಭಾವಿ ಇಲ್ಲೇ ಇದೆ. ಇಲ್ಲೇನ ತಮಗೆ ಕಾಣಿಸ್ತಾ ಇರುವಂಥ ವಿಶಾಲವಾದಂಥ ಒಂದು ಆಲದ ಮರ ಇದೆ. ಆ ಆಲದ ಮರದ ಈ ಬುಡದಲ್ಲಿ ಒಂದು ಪಂತರ ಭಾವಿ ಇದೆ. ಬಹಳಷ್ಟು ಸಾಕಷ್ಟು ನೀರು ಈ ಭಾವಿಯಲ್ಲಿದೆ. ಈ ಭಾವಿಯ ವಿಶಿಷ್ಟತೆ ಏನು ಅಂದ್ರೆ, ಈ ಭಾವಿಗೆ ಈ ಚಿಕ್ಕ ಚಿಕ್ಕ ಮಾಡಗಳಿವೆ. ಆ ಮಾಡಗಳಲ್ಲಿ ಮಾಡಗಳಲ್ಲಿ ಕಾಲನ್ನು ಇಟ್ಟು ಆ ಭಾವಿ ಒಳಗೆ ಇಳಿದು ಮ್ಯಾಲೆ ಏರಿ ಬರುವಂಥ ವ್ಯವಸ್ಥೆ ಇದೆ. ಆಮೇಲೆ ಅಲ್ಲಿ ಒಳಗಡೆ ಒಂದು ದೊಡ್ಡದಾದಂಥ ಒಂದು ಮಾಡಿದೆ, ಅಂದರೆ ಒಂದು ವಿಂಡೋ, ಒಂದು ಕಿಟಕಿಯ ಆಕಾರದ ಒಂದು ಮಾಡಿದೆ. ಅದು ಎದಕ್ಕಪ್ಪ ಅಂತಂದ್ರೆ, ಶ್ರೀ ರುಕ್ಮಾಂಗದ ಪಂಡಿತರು ಆ ಮಾಡಿನಲ್ಲಿ ಕುಳಿತುಕೊಂಡು ಅವರೇನಪ್ಪ ಅಂದ್ರೆ ಅನುಷ್ಠಾನ ಮಾಡ್ತಾಯಿದ್ರು ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ. ಆ ಮಾಡಿನೊಳಗೆ ಮತ್ತೆ 2 ಚಿಕ್ಕ ಮಾಡಿಗಳಿವೆ. ಅವರು ಅನುಷ್ಠಾನ ಮಾಡ್ತಾ ಇದ್ದಾಗ, ಜಪ ಮಾಡ್ತಾ ಇದ್ದಾಗ ತಮ್ಮ ಎರಡೂ ಈ ಮೊಳಕೈಗಳನ್ನು ಊರಿ ಕೂತು ಅಲ್ಲಿ ಜಪ ಮಾಡಲಿರುವಂಥ ಒಂದು ವ್ಯವಸ್ಥೆ ಅಲ್ಲೇ ಆ ಭಾವಿ ಒಳಗೆ ಇದೆ ಅನ್ನುವಂಥದ್ದಿದೆ. ಇವಾಗೇನಿದೆ, ಅದನ್ನೊಂದು ಸುರಕ್ಷತೆಯ ದೃಷ್ಟಿಯಿಂದ ಅದರ ಮೇಲೆ ಒಂದು ಜಾಲಿಗೆಯನ್ನು ಹಾಕಿ ಅದನ್ನು ಭಾವಿಯನ್ನು ಕವರ್ ಮಾಡಲಾಗಿದೆ. ಬಹಳ ಸ್ವಚ್ಛವಾದ ಮತ್ತು ರುಚಿಕಟ್ಟಾದ ನೀರು ಈ ಭಾವಿಯಲ್ಲಿ ಇದೆ. ಆ ಭಾವಿಯ ಭಾವಿಗೆ ಹೊಂದಿಕೊಂಡೇ ಈ ಒಂದು ವಿಶಾಲವಾದಂಥ ಒಂದು ಈ ಆಲದ ಮರ ಬೆಳೀತಾ ಇದೆ. ಸೊ ಇದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ, ಪಂತರ ಭಾವಿ ಶ್ರೀ ರುಕ್ಮಾಂಗದ ಪಂಡಿತರು ಸ್ಥಾಪಿಸಿರುವಂತಹ, ಆಮೇಲೆ ಇಲ್ಲಿ ಅನುಷ್ಠಾನ ಮಾಡಿರುವಂತಹ ಈ ಒಂದು ಪವಿತ್ರವಾದಂಥ ಈ ಒಂದು ಪ್ರದೇಶದಲ್ಲಿ ಈ ಒಂದು ಭಾವಿಗೆ ಬಹಳ ಪುರಾತನವಾಗಿರುವಂಥ ಒಂದು ಇತಿಹಾಸ ಇದೆ. ಆದ್ದರಿಂದ ಇದು ಒಂದು ಅತ್ಯಂತ ಪುರಾತನ ಮತ್ತು ರುಕ್ಮಾಂಗದರು ಸ್ಥಾಪಿಸಿದಂಥ ಬಹಳ ಪವಿತ್ರವಾದಂಥ ಈ ಒಂದು ಭಾವಿ. ಸರ್ದೇಶ್ ಪಾಂಡೆ ಕಾಲನಿಯ ಈ ಪಂತರ ಭಾವಿಯ ಪಕ್ಕದಲ್ಲಿ ಇನ್ನೊಂದು ಅತ್ಯಂತ ಪವಿತ್ರವಾದಂತಹ ಮತ್ತು ಅತ್ಯಂತ ಪ್ರೇಕ್ಷಣೀಯವಾಗಿರುವಂಥ ಇಲ್ಲ ಮತ್ತು ಜಾಗೃತವಾಗಿರುವಂಥ ಒಂದು ಸ್ಥಾನಕ್ಕೆ ನಾವು ತೆರಳ್ತಾ ಇದ್ದೇವೆ. ಇಲ್ಲಿ ಮಾಣಿಕ್ ಪ್ರಭು ದೇವಸ್ಥಾನ ಅಂತ ಇದೆ. ಪ್ರಭು ದೇವಸ್ಥಾನ ಇಲ್ಲಿದೆ. ಇಲ್ಲಿ ರುಕ್ಮಾಂಗದ ಪ್ರಭುಗಳು, ಈ ಮಾಣಿಕ್ ಪ್ರಭು ಅವರು ಯತಿಗಳು. ಆ ಯತಿಗಳ ಒಂದು ಪಾದುಕೆಗಳನ್ನು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಪಾದುಕೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮತ್ತು ಏನದ ಅಂತಂದ್ರೆ ಅಲ್ಲಿ ಅನುಷ್ಠಾನಾದಿಗಳನ್ನು ಇಲ್ಲಿ ಮಾಡ್ತಾಯಿದ್ರು. ಈ ನಾವು ಮಾಣಿಕ್ ಪ್ರಭು ಮಹಾಯತಿಗಳ ಒಂದು ಪಾದುಕೆಗಳ ದರ್ಶನ ಮಾಡಲಿಕ್ಕೆ ನಾವು ಏನದ ತೆರಳೋಣ. ಈಗ ನಾವು ಸದ್ಗುರು ಮಾಣಿಕ್ ಪ್ರಭು ಅವರ ಒಂದು ಪಾದುಕೆಗಳನ್ನು ದರ್ಶನ ಮಾಡಲಿಕ್ಕೆ, ಆ ಪಾದುಕೆಗಳು ಇರುವಂತಹ ಒಂದು ಗರ್ಭಗುಡಿಯ ದರ್ಶನ ಮಾಡಲಿಕ್ಕೆ ತೆರಳೋಣ. ಇವಾಗ ಈ ಒಂದು ದ್ವಾರದ ಮುಖಾಂತರ ಒಳಗಡೆ ಹೋಗೋಣ. ಈಗ ನಾವಿರೋದು ಸದ್ಗುರು ಮಾಣಿಕ್ ಪ್ರಭು ಗುರುಗಳ ಒಂದು ಪಾದುಕೆಗಳಿರುವಂತಹ ಅತ್ಯಂತ ಪ್ರಶಾಂತವಾಗಿರುವಂತಹ ಮತ್ತು ಅತ್ಯಂತ ಭವ್ಯವಾಗಿರುವಂತಹ ಈ ಒಂದು ಗರ್ಭಗುಡಿಯಲ್ಲಿ ಸದ್ಗುರು ಮಾಣಿಕ್ ದತ್ತ ಪ್ರಭುಗಳು ಬೀದರ್ನ ಹುಮ್ನಾಬಾದದಲ್ಲಿ ಇವರ ಒಂದು ಅದ್ಭುತವಾದಂಥ ಒಂದು ಒರಿಜಿನಲ್ ಮೂಲವಾಗಿರುವಂತಹ ಒಂದು ಪಾದುಕೆಗಳು ಅಲ್ಲಿವೆ. ಅವರು ಆಗಿನ ಕಾಲದಲ್ಲಿ ಯಾವುದೋ ಒಂದು ತಾತ್ವಿಕ ವಿಚಾರದಲ್ಲಿ ಅಲ್ಲಿರುವಂತಹ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಮಧ್ಯೆ ಒಂದು ತಾತ್ವಿಕವಾದಂತಹ ಒಂದು ಭಿನ್ನತೆ, ವಿಚಾರಧಾರೆಗಳ ಭಿನ್ನತೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಣಿಕ್ ಪ್ರಭು ಗುರುಗಳು ಏನು ಮಾಡೋದು, ಯತಿಗಳಿದ್ರು, ಈ ಎರಡೂ ಸಮುದಾಯದ ಧಾರ್ಮಿಕ ಮುಖಂಡರನ್ನು ಒಂದು ಕಡೆ ಕರೆಸಿ ಅವರಿಬ್ಬರಿಗೂ ತಿಳಿಸಿ ಹೇಳಿ ಆವಾಗ ಅವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಭಿನ್ನತೆಯನ್ನು ಹೋಗಲಾಡಿಸಿದರು. ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಏನಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ಒಂದು ಏನದಂದ್ರೆ ಸಾಮರಸ್ಯ ಇವತ್ತಿಗಾದರೂ ಇದೆ. ಮಾಣಿಕ್ ಪ್ರಭು ದತ್ತ ಪ್ರಭು ಇವರೇನು ಒಂದು ಉತ್ಸವ ಬರ್ತದೆ, ಆರಾಧನೆ ಬರ್ತದೆ, ಅಲ್ಲಿ ಈ ಆರಾಧನೆಯನ್ನು ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಭಕ್ತಿ ಭಾವದಿಂದ ಗೌರವದಿಂದ ಆ ಒಂದು
ಆರಾಧನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ವಿಷಯ ನಮಗೆ ತಿಳಿದು ಬಂತು. ಆ ಪಾದುಕೆಗಳನ್ನು ಇಲ್ಲೇ ತೊಗೊಂಡು ಬಂದು ನಮ್ಮ ಪಾದುಕೆಗಳನ್ನು ಅವರು ಪೂಜೆ ಮಾಡ್ತಿದ್ರು, ಅನುಷ್ಠಾನ ಮಾಡ್ತಿದ್ರು ಅನ್ನುವಂಥದ್ದು ಒಂದು ಕೂಡ ಉಲ್ಲೇಖ ಅವರ ಚರಿತ್ರೆಯಲ್ಲಿ ಬರ್ತದೆ. ಆದ್ದರಿಂದ ಇದು ಭಾಳ ಏನಂದರೆ ಪವಿತ್ರವಾಗಿರುವಂಥದ್ದು ಮತ್ತು ಅತ್ಯಂತ ಜಾಗೃತವಾಗಿರುವಂಥ ಒಂದು ದೇವಸ್ಥಾನ ಇರೋದರಿಂದ ಇದರ ಪಕ್ಕದಲ್ಲಿ ನಾವು ಆಗ್ತಾರೆ ನೋಡಿದ್ವಿ. ಪಂತರ ಬಾವಿ ಇದೆ. ಇಲ್ಲೂ ಕೂಡ ರುಕ್ಮಾಂಗದ ಪಂಡಿತರ ಬಂದು ಅನುಷ್ಠಾನಗಳನ್ನು ಮಾಡ್ತಾರೆ. ಮಾಣಿಕ್ ಪ್ರಭು ಯತಿಗಳು ಶ್ರೀ ದತ್ತಾತ್ರೇಯರ ಅವತಾರಿಗಳು ಅಂತ ತಿಳ್ಕೊಂಡು ಉಲ್ಲೇಖ ಇದೆ. ದತ್ತನ ಅವತಾರಿಗಳೇ ಅಂತ ತಿಳ್ಕೊಂಡೇ ಇವ್ರನ್ನೆಲ್ಲರೂ ಜನರು ಇವರನ್ನು ಗೌರವಿಸ್ತಿದ್ರು, ಇವರನ್ನು ಭಕ್ತಿಪೂರ್ವಕವಾಗಿ ಇವರನ್ನು ಆರಾಧನೆ ಮಾಡ್ತಾರೆ.